ಮರ್ತೋಗ್ಬೇಕಂತ ಅಂದ್ಕೊಂಡಿದ್ವಿ ಮೇಡಮ್ ರೀ. ಚೆನ್ನಾಗಿ ಎಷ್ಟು ಎಲ್ಲಿಗಂತ ಇದು ಮಾಡಬೇಕು, ಭಾಳಷ್ಟು ನೋವಾಗ್ಬಿಟ್ಟಿತ್ತು. ಬ್ಲೀಡಿಂಗ್ ಆಗೋದು ಮತ್ತು ಹೊಟ್ಟೆ ನೋವು, ಸುಸ್ತು, ನಿತ್ರಾಣ ಇವೆಲ್ಲ ಇದ್ದು ಒಂದು 5-6 ಆಸ್ಪತ್ರೆಗಳೆಲ್ಲ ತಿರುಗಿದ್ವಿ. ಎಲ್ಲಿ ಸ್ವಲ್ಪ ನಮಗೆ ಅನುಕೂಲ ಆಗಲಿಲ್ಲ. ಪುನರ್ಜನ್ಮ ಆಯುರ್ವೇದ ಒಂದು ಟ್ಯಾಬ್ಲೆಟ್ಗಳು ತಿಂದರೆ ಮೇಲಾಗುತ್ತಂತ ಒಂದು. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ಜೊತೆಗೆ ಇವರು ಈಗಾಗಲೇ ನಮ್ಮ ಹಾಸ್ಪಿಟಲ್ಗೆ ಬಂದು ಮೆಡಿಸಿನ್ ಕೂಡ ತಗೊಂಡಿದ್ದಾರೆ. ಸೊ ಪೇಷಂಟ್ ಕಂಡೀಷನ್ ಸದ್ಯಕ್ಕೆ ಯಾವ ರೀತಿ ಇದೆ, ಮುಂಚೆ ಯಾವ ರೀತಿ ಇತ್ತು ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಾರಾಯ ಮೇಡಮ್. ಎಲ್ಲಿಂದ ಬಂದಿರೋದು? ನಾವು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಬಂಡೆ ತಿಮ್ಲಾಪುರದಿಂದ ಬಂದಿದ್ದೀವಿ ಮೇಡಮ್. ಸರ್, ಪೇಷಂಟ್ ಯಾರು, ನಿಮ್ಗೆ ಏನಾಗ್ತಾರೆ? ಪೇಷಂಟು ನಮ್ಮ ಮನೆಯವ್ರೆ ಮೇಡಮ್. ಹೆಸರು ಮತ್ತು ವಯಸ್ಸು? ಸುಶೀಲಮ್ಮ, 43 ವರ್ಷ ಮೇಡಮ್. ಸರ್, ಯಾವಾಗ ಅಂದರೆ ಸುಮಾರು ಎಷ್ಟು ದಿನ ಆಯಿತು ಅಥವಾ ಎಷ್ಟು ವರ್ಷ ಆಯಿತು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ? ಹೇಗೆ ಗೊತ್ತಾಯ್ತು ನಿಮಗೆ? ಒಂದು 2 ವರ್ಷ ಆಯ್ತು ಮೇಡಮ್ ಅವರೇ ಆಗಿ, ಆ ಥರ ಗೊತ್ತಾಗಿ ಒಂದು 5-6 ಆಸ್ಪತ್ರೆಗಳೆಲ್ಲ ತಿರುಗಿದ್ವಿ. ಎಲ್ಲಿ ಸ್ವಲ್ಪ ನಮಗೆ ಅನುಕೂಲ ಆಗಲಿಲ್ಲ. ಈ ಅನಂತಪುರದಲ್ಲೇ ಸ್ವಲ್ಪ ಒಂದು ರೇಡಿಯೇಷನ್ ಮಾಡಿದ್ರು. ಮೇಲಾಗಿತ್ತು, ಚೆನ್ನಾಗಿದ್ದರು. ಮತ್ತು ಈಗ ಅದೇ ಸ್ಟೇಜ್ಗೆ ಮತ್ತೆ ಸ್ವಲ್ಪ ಸುಸ್ತು, ಆಯಾಸ, ಚೆನ್ನಾಗಿಲ್ದಂಗೆ ಆಗೋದು, ಮತ್ತು ಇದೇ ಥರ ಆಗೋಕ್ಕಾಯ್ತು. ಹಾಗಾಗಿ ಮತ್ತು ಪುನರ್ಜನ್ಮ ಆಯುರ್ವೇದ ಒಂದು ಟ್ಯಾಬ್ಲೆಟ್ಗಳು ತಿಂದರೆ ಮೇಲಾಗುತ್ತಂತ ಒಂದು ಯೂಟ್ಯೂಬಲ್ಲಿ ನೋಡಿದ್ವಿ. ಮತ್ತು ನಾವು ಅಲ್ಲಿ ಸಾರ್ ಹತ್ರನೂ ಒಂದು ಸಲ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಅವ್ರು ತಿಂದಾಗಲಿಂದ ಸ್ವಲ್ಪ ಉತ್ತಮ ಅನ್ನಿಸ್ತದೆ ಮೇಡಮ್. ಏನು ಕ್ಯಾನ್ಸರ್ ಅಂತ ಹೇಳಿದ್ರು? ಏನಾದರೂ ಆಪರೇಷನ್ ಏನಾದರೂ ಮಾಡಿಸಿದ್ರಾ? ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳಿದ್ರು ಮೇಡಮ್. ಬ್ಲೀಡಿಂಗ್ ಆಗೋದು ಮತ್ತು ಹೊಟ್ಟೆ ನೋವು, ಸುಸ್ತು, ನಿತ್ರಾಣ ಇವೆಲ್ಲ ಇದ್ದು ಈಗ 1.5 ತಿಂಗಳಾಯ್ತು ಮೇಡಮ್ ಅವ್ರೆ ಮಾತ್ರೆಗಳು ತಗೊಂಡು. ಸ್ವಲ್ಪ ಆಹಾರನೇ ತಗೊತಿದ್ದಿಲ್ಲ, ಅಂಥದ್ರಲ್ಲಿ ಈಗ ಒಂದು ಸ್ವಲ್ಪ ಆಹಾರ ತಗೊಳ್ಳೋ ಸ್ಟೇಜಿಗೆ ಬಂದಿದ್ದಾರೆ. ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ ಈಗ. ಅಂದರೆ ಮೆಡಿಸಿನ್ ತೊಗೊಳಕ್ಕಿಂತ ಮುಂಚೆ ಊಟ ಏನು ತಿನ್ನಕ್ಕೆ? ಊಟ ಇಲ್ಲ ಮೇಡಮ್, ಭಾರಿ ಕಡಿಮೆ ತಿಂತಿದ್ರು. 50 ಗ್ರಾಮ್ 100 ಗ್ರಾಮ್ ಅಂದರೆ ಓವರ್ ಆಯ್ತು. ಸೊ ನಮ್ಮಲ್ಲಿ ಮೆಡಿಸಿನ್ ತೊಗೊಳಾಗಿಂದ ಊಟ ಊಟ ಚೆನ್ನಾಗಿ ಹೋಗ್ತಾ ಇದೆ ಮೇಡಮ್. ಸರ್, 2 ವರ್ಷ ಆಯಿತು ಅಂತ ಗೊತ್ತಾಗಿ ಅಂತ ಹೇಳಿದ್ರಿ. ಸೊ ಅವಾಗ ಪೇಷಂಟ್ ಯಾವ ರೀತಿ ಇದ್ರು, ಅವ್ರ ಕಂಡೀಷನ್ ಯಾವ ರೀತಿ ಇತ್ತು ಸರ್? ಮರ್ತೋಗ್ಬೇಕಂತ ಅಂದ್ಕೊಂಡಿದ್ವಿ ಮೇಡಮ್ ರೀ. ಚೆನ್ನಾಗಿ ಎಷ್ಟು ಎಲ್ಲಿಗಂತ ಇದು ಮಾಡಬೇಕು, ಭಾಳಷ್ಟು ನೋವಾಗ್ಬಿಟ್ಟಿತ್ತು. ಎಲ್ಲ ಆಸ್ಪತ್ರೆಗಳಾಯಿತು, ಎಲ್ಲ ಕಡೆ ತಿರುಗಿದ್ದು ಆಯಿತು, ಎಲ್ಲ ಆಯಿತು. ಸರ್, ಇಲ್ಲಿ ಬಂದು ನೀವು ಡಾಕ್ಟರ್ ಜೊತೆ ಮಾತಾಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಇಲ್ಲಿ ಡಾಕ್ಟರ್ ಜೊತೆ ಮಾತಾಡಾದ್ಮೇಲೆ ಡಾಕ್ಟ್ರು ಹೇಳಿದ್ರು ಮೇಡಮ್ ಅವ್ರೆ, 2 ಬೆಳಿಗ್ಗೆ ಸಾಯಂಕಾಲ ತಿನ್ನಿರಿ, ಒಂದು ಮಾತ್ರೆಗಳು 4 ಮಾತ್ರೆ, ನಿಮಗೆ 1 ತಿಂಗಳೊಳಗೆ ಸ್ವಲ್ಪ ಉತ್ತಮ ಅಂದರೆ ನೆಕ್ಸ್ಟ್ ಬರ್ರಿ, ಇಲ್ಲಾಂದರೆ ಇದು ಮಾಡ್ಕೊಳ್ರಿ ಅಂತ ಹೇಳಿದ್ರು. ಬಂದ್ವಿ, ಚೆನ್ನಾಗಿ ಊಟ ಮಾಡ್ತಾರೆ ಈಗ, ಸ್ವಲ್ಪ ಮೇಲು. ಅದಕ್ಕೋಸ್ಕರ ನೆಕ್ಸ್ಟ್ ಎಲ್ಲ ತಗೊಂಡೋಗೋಣ ಅಂತ ಮತ್ತೆ ಬಂದಿದ್ವಿ ಮೇಡಮ್ ಅವರ. ಸರ್, ಹೇಗೋ ಮೆಡಿಸಿನ್ ತೊಗೊಂಡಿದ್ದೀರಾ, ಮತ್ತೆ 2ನೇ ತಿಂಗಳು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಆದಷ್ಟು ಬೇಗ ಅವ್ರು ಗುಣಮುಖರಾಗಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.